ಹಿಮಾಲಯದ ಮೌನದಲ್ಲಿ ತಪಸ್ಸಿನಲ್ಲಿ ಕುಳಿತಿದ್ದ ಶಿವ, ಲೋಕದಿಂದ ದೂರ ಎಲ್ಲ ಬಂಧನಗಳಿಂದ ಮುಕ್ತನಾಗಿದ್ದ ಮಹಾದೇವ. ಆದರೆ ಪರ್ವತರಾಜನ ಪುತ್ರಿ ಪಾರ್ವತಿ ಬಾಲ್ಯದಿಂದಲೇ ಶಿವನೇ ತನ್ನ ಜೀವನದ ಗುರಿ ಎಂದು ತಿಳಿದಿದ್ದಳು. ರಾಜಕುಮಾರಿ ಇದ್ದಳು, ಆದರೆ ಅವಳು ಆರಿಸಿದವರು ಯೋಗಿ, ಶಿವನ ಮನಸ್ಸು ಗೆಲ್ಲಲು. ಪಾರ್ವತಿ ಲೋಕವನ್ನೇ ಮರೆತಳು. ಶಿವನ ರಾಜನನ್ನಲ್ಲ, ಸಂಪತ್ತನ್ನಲ್ಲ, ಆತ್ಮತತ್ವವನ್ನೇ ಅವಳು ಆರಿಸಿದಳು. ವರ್ಷಗಳ ತಪಸ್ಸು, ತ್ಯಾಗ, ಭಕ್ತಿ, ನಿಶ್ಚಲ ಪ್ರಾರ್ಥನೆ, ಹಿಮ, ಮಳೆ, ಬೆಂಕಿ ಯಾವುದೂ ಅವಳ ಭಕ್ತಿಯನ್ನು ತಡೆಯಲಿಲ್ಲ. ಲೋಕ ತೊರೆದು ತಪಸ್ಸು ಮಾಡಿದಳು, ಶಿವನಿಗಾಗಿ ಮಾತ್ರ. ಅವಳ ಭಕ್ತಿಯಿಂದ ಶಿವನ ಧ್ಯಾನ ಭಂಗವಾಯಿತು. ಶಿವನು ಕಣ್ಣ ತೆರೆದಾಗ ಅವನು ಮಹಿಳೆಯನ್ನು ನೋಡಲಿಲ್ಲ, ಅವನು ತನ್ನ ಶಕ್ತಿಯನ್ನು ನೋಡಿದನು. ಅದೇ ರಾತ್ರಿ ಮಹಾಶಿವರಾತ್ರಿ. ಆ ರಾತ್ರಿ ಶಿವನು ಕೇವಲ ದೇವನಾಗಿರಲಿಲ್ಲ, ವರನಾಗಿದ್ದ. ಶಿವ ಮತ್ತು ಪಾರ್ವತಿಯ ದಿವ್ಯ ವಿವಾಹವಾಯಿತು. ಸ್ಥಿರತೆ ಮತ್ತು ಶಕ್ತಿ ಒಂದಾದವು, ಶಾಂತಿ ಮತ್ತು ಸೃಷ್ಟಿ ಒಂದಾದವು. ಶಿವ ಮತ್ತು ಶಕ್ತಿ ಒಂದಾದರು. ಆ ಕ್ಷಣದಿಂದ ಬ್ರಹ್ಮಾಂಡಕ್ಕೆ ಸಮತೋಲನ ಬಂದಿದೆ. ಅದಕ್ಕಾಗಿಯೇ ಮಹಾಶಿವರಾತ್ರಿ ಕೇವಲ ಹಬ್ಬವಲ್ಲ, ಅದು ಪ್ರೇಮದ ದೈವಿಕ ರೂಪ, ಭಕ್ತಿಯ ವಿಜಯ, ಆತ್ಮಶಕ್ತಿಯ ಸಂಯೋಗ. ಶಿವನು ಕಣ್ಣ ತೆರೆದ ರಾತ್ರಿ ಭಕ್ತರಿಗೆ ಆಶೀರ್ವಾದ ಸಿಕ್ಕಿತು. ಓಂ ನಮಃ ಶಿವಾಯ.